ನಮಸ್ಕಾರ ಎಲ್ಲರಿಗೂ. ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ. ನನ್ನ ಹೆಸರು ಶಶಾಂಕ್ ಅಂತ. ಇವತ್ತು ನಮ್ಮ ಜೊತೆ ವಿಶೇಷವಾದಂಥ ಅತಿಥಿ ಇದ್ದಾರೆ. ಸೊ ಅವರ ಹೆಸರು ಅಜಿತ್ ಎಂ ಪಿ ಅಂತ, ಮೈಸೂರಿನವರು. ಆ, ಇವರು ಕ್ಯಾಂಡಿಡೇಟ್ ಮಾಸ್ಟರ್ ಅಲ್ವಾ? ಹೌದು. ಕ್ಯಾಂಡಿಡೇಟ್ ಮಾಸ್ಟರ್ ಟೈಟಲ್ ಇದೆ. ಸೊ ಕ್ರೆಡೆನ್ಷಿಯಲ್ಸ್ ಎಲ್ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಅವರು ವಿಶೇಷ ಚೇತನ ಮಕ್ಕಳಿಗೆ ಸುಮಾರು 15 ವರ್ಷದಿಂದ ಅವರು ಉಚಿತವಾಗಿ ಕೋಚಿಂಗನ್ನು ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಆ, ಒಳ್ಳೆಯ ಒಂದು ಇದು ಆ, ಅವರ ಇಂಟ್ರೊಡಕ್ಷನ್ ತಗೊಳ್ಳೋಣ ಇವತ್ತು. ಆ, ನಮಸ್ಕಾರ, ಸ್ವಾಗತ ಸರ್ ನಮಸ್ಕಾರ ಸರ್. ಚೆಸ್ ಬೇಸ್ ಇಂಡಿಯಾ ಕನ್ನಡಕ್ಕೆ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಒಂದು. ನನ್ನ ಹೆಸರು ಅಚ್ಯುತ್ ಎಂ ಪಿ ಅಂತ. ನಾನು ಮೂಲತಃ ಮೈಸೂರವನೇ. ನಾನು ಆ್ಯಕ್ಚುಲಿ 92ಗೆ ಮೈಸೂರು ವಿಲೇಜಲ್ಲಿದ್ದೆ. ವಿಲೇಜಿಂದ ಮೈಸೂರು ಸಿಟಿಗೆ ಬಂದೆ. ಸೊ 94ಗೆ ನಾನು ಚೆಸ್ ಸ್ಟಾರ್ಟ್ ಮಾಡಿದೆ. ಸೊ ಓಕೆ. ತುಂಬ ಚಿಕ್ಕವನಿದ್ದಾಗ ಹಾಗಿದ್ದಾಗ ನಮ್ಮ ದೊಡ್ಡಪ್ಪ ಪಿ ಜಿ ರಾಮಚಂದ್ರರಾವ್ ಅಂತ ಅವರು ನನಗೆ ಚೆಸ್ನ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಓಕೆ. ಗೌರ್ಮೆಂಟ್ ಎಂಪ್ಲಾಯ್, ಅವರು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಹ್ಞೂ. ಸೊ ಅವ್ರು ಹೇಳ್ಕೊಡ್ತಾ ಅವ್ರ ಹೆಣ್ಮಕ್ಳು ಕೂಡ ಚೆಸ್ ಆಡ್ತಾ ಇದ್ರು. ರೇಖಾ ರಶ್ಮಿ ಅಂತ, ಅವರು ಸ್ಟೇಟ್ ವುಮೆನ್ ಚಾಂಪಿಯನ್ ಕೂಡ ಆಗಿದ್ರು ಅವರು. ಸೊ ಓಕೆ. ಆ ಇಂಟ್ರೆಸ್ಟ್ ನನಗೂ ಬಂತು. ಕೊನೆಗೆ ನಮ್ಮ ದೊಡ್ಡಪ್ಪಂಗೆ ಸೋಲಿಸ್ಬೇಕು ಅನ್ನೋ ಒಂದು ಛಲ ಬಂತು ನನಗೆ. ಹಾಂ. ಬೆಳಗ್ಗೆ 6 ಗಂಟೆಗೆ ಎದ್ದೋಗಿ ನಡ್ಕೊಂಡೋಗಿ ಆ ಚಳಿನಲ್ಲೂ ಕೂಡ ಅವ್ರಿಗೆ ಮನೆ ಮುಂದೆ ಹೋಗಿ ಕೂರ್ತಾ ಇದ್ದೆ, ನಿಮ್ಮ ಸೋಲಿಸ್ಬೇಕು ನಾನು ಅಂತ. ಸೊ ಇಲ್ಲಿಂದ ನನ್ನ ಚೆಸ್ ಪಯಣ ಸ್ಟಾರ್ಟ್ ಆಯಿತು. ಬಟ್ ನನಗೆ ಚೆಸ್ನಲ್ಲಿ ಯಾರು ಗುರುಗಳಿಲ್ಲ, ಓಕೆ. ಸ್ವಂತವಾಗೇ ಕಲಿತೆ. ಹ್ಞೂ ಹ್ಞೂ. ಸೊ ಆಮೇಲೆ ನಮ್ಮ ತಂದೆ ದುಬೈಗೆ ಹೋಗಿದ್ರು, ಮತ್ತೆ ರಿಟರ್ನ್ ಬಂದರು. ರಿಟರ್ನ್ ಹ್ಞೂ. ಇಂಡಿಯಾಗೆ ಬಂದಾಗ ಮತ್ತೆ ಒಂದು ಟೈಲರಿಂಗ್ ಶಾಪ್ನ ಇಟ್ಕೊಂಡ್ರು. ನಾವು ಅಂಥದ್ದೇನು ರಿಚ್ ಫೆಲೋ ಅಲ್ಲ, ಏನು ರಿಚ್ ಫ್ಯಾಮಿಲಿಯಿಂದ ಏನು ಬಂದಿಲ್ಲ, ನಾವು ತುಂಬ ಬಡವರೇನೆ. ಓಕೆ. ಓಕೆ. ಸೊ ಚೆಸ್ ಆಡೋಕ್ಕೆ ಕಷ್ಟಪಟ್ಟು ಬೆಳೆಸಿದ್ರು. ಆದಷ್ಟು ಕೈಲಾದಷ್ಟನ್ನು ತಂದೆ ತಾಯಿಗಳು ಕಳಿಸ್ತಾ ಇದ್ರು. ಹ್ಞೂ ಹ್ಞೂ. ಆಡ್ಕೊಂಡು ಬರ್ತಾ ಇದ್ದೆ. ಸೊ 2004ರಲ್ಲಿ ನನ್ನ ಸ್ಟಾರ್ಟಿಂಗ್ ರೇಟಿಂಗ್ 2128 ಬಂತು ನಾಗ್ಪುರಲ್ಲಿ. ಸೊ ಅದು ಓಕೆ. ಗ್ರೇಟ್ ಅಚೀವ್ಮೆಂಟ್. ಯಾಕಂದರೆ ಇವತ್ತು 2000 ರೇಟಿಂಗ್ ತೊಗೊಳ್ಳೋದೇ ಕಷ್ಟ ಆಗೋಗಿದೆ. ಕಷ್ಟ ಆಯಿತು, ಹೌದು ಹೌದು. ಆವಾಗಲೇ ಎಲ್ಲ ಸುಮಾರು ನಾನು ಐಎಮ್ಸ್ ಮೇಲೆಲ್ಲ ಗೆದ್ದಿದ್ದೀನಿ, ಜಿ ಎಮ್ ಅಲ್ಲೆಲ್ಲ ಡ್ರಾ ಮಾಡಿದ್ದೀನಿ. ಹ್ಞೂ ಸೊ ನನ್ನ ಹತ್ರ ವಿಧಿ ಸಂತೋಷ್ ಗುಜರಾತಿ, ಸೇತು ರಾಮನ್, ಅದಿಬಂದ್ ಮೇಲೆಲ್ಲ ಗೆದ್ದಿದ್ದೀನಿ ನಾನು. ಓ. ಸೊ ಆಮೇಲೆ ಏನಾಯಿತು, ಆರ್ಥಿಕ ಸಮಸ್ಯೆಯಿಂದ ಚೆಸ್ಸನ್ನು ಬಿಡಬೇಕಾದ ಪರಿಸ್ಥಿತಿ ಬಂತು. 2008ರಲ್ಲಿ ಕಾಮನ್ವೆಲ್ತ್ ನಾಗ್ಪುರಲ್ಲಿ ನಡೀತು. ಸೊ ₹12,000 ಎಂಟ್ರಿ ಫೀ. ಅದು ನಮಗೆ ಬಿಗ್ ಅಮೌಂಟೇನೆ, ಯಾಕಂದರೆ ಮಧ್ಯಮ ಹ್ಞೂ. ವರ್ಗದವರಿಗೆ ಅದು ಬಿಗ್ ಅಮೌಂಟೇನೆ. ಹೌದು. ಎಲ್ಲ ಖರ್ಚೆಲ್ಲ ಸೇರಿದ್ರೆ ಒಂದು ನಿಯರ್ಲಿ 18-20 ಸಾವಿರ ಖರ್ಚು ಬಿತ್ತು ನಮಗೆ ಆಗ. ಸೊ ಚೆನ್ನಾಗಿ ಆಡಲಿಲ್ಲ, ನಾನು ಬೇಜಾರಿಗೆ ಬಿಟ್ಬಿಟ್ಟೆ, ಚೆಸ್ಸೇ ಬಿಟ್ಬಿಟ್ಟೆ ಆಡೋದು. ಹ್ಞೂ ಹ್ಞೂ. ಸೊ ಓಕೆ. ಒಂದು ಫ್ಯಾನ್ಸಿ ಸ್ಟೋರ್ ಹಾಕ್ಕೊಟ್ರು ನಮ್ಮ ತಂದೆಯವರು, ಮತ್ತು ಓಕೆ. ಪಕ್ಕದಲ್ಲೇ ಟೈಲರಿಂಗ್ ಶಾಪ್ ಪಕ್ಕನೇ. ಸೊ ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಹೋದೆ. ಮತ್ತು ನಮ್ಮ ತಂದೆಯವರು 2013ರಲ್ಲಿ ತೀರೋದ್ರು. ಫ್ಯಾಕ್ಟ್ರಿ ಹ್ಞೂ ವರ್ಕರ್, ಲೇಬರ್ ವರ್ಕರ್ ಆಗಿ ಕೆಲಸ ಮಾಡಿದೆ ಒಂದು ವರ್ಷ. ಮತ್ತೆ ಓಕೆ. ಏನಾದ್ರು ಚೆಸ್ಸಲ್ಲಿ ಅಚೀವ್ಮೆಂಟ್ ಮಾಡಲೇಬೇಕು ನಾನು ಅಂತ ಕೋಚಿಂಗು ಮಾಡ್ತಾ ಇದ್ದೆ, ಸಣ್ಣ ಪುಟ್ಟ ಹ್ಞೂ. ಕೋಚಿಂಗ್ಗಳು ಮಾಡ್ತಾ ಇದ್ದೆ. ಮತ್ತು ಓಕೆ. 2015ನಲ್ಲಿ ನ್ಯಾಷನಲ್ ಅಮೆಚೂರ್ ಇವೆಂಟ್ ಇದೆ ಅಂತ ನನ್ನ ಫ್ರೆಂಡ್ ಮಂಜುನಾಥ್ ಜೈನ್, ಕೋಚ್ ಹ್ಞೂ ಕೂಡ, ಅವನನ್ನು ಕೂಡ ನನಗೆ ಹೇಳ್ದ ಈ ಥರ ಅಮೆಚೂರ್ ಇವೆಂಟ್ ಇದೆ ಅಂತ. ಹ್ಞೂ ಹ್ಞೂ. ಸೊ ಅದನ್ನು ಆಡಿದೆ, ನ್ಯಾಷನಲ್ ಚಾಂಪಿಯನ್ ಆದೆ. ಓಕೆ. 2016ನಲ್ಲಿ ವರ್ಲ್ಡ್ ಅಮೆಚೂರ್ ಗ್ರೀಸ್ಗೆ ಹೋದೆ, ಅಲ್ಲಿ ಸಿಲ್ವರ್ ಮೆಡಲ್ ಆಯಿತು. ಸೊ ಅಲ್ಲಿಂದ ಕಂಪ್ಲೀಟ್ ಪ್ರೊಫೆಷನಲ್ ಚೆಸ್ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಓಕೆ. ಓಕೆ. ಇಷ್ಟ ಆಗಿದೆ. ಸೊ ಇನ್ನು ಕೋಚಿಂಗ್ ಸೆಕ್ಷನಲ್ಲಿ ನಾನು ತುಂಬ ಚೆನ್ನಾಗಿ ಹೆಸರು ಮಾಡಿದ್ದೀನಿ. ಹ್ಞೂ ಸೊ 2006-7 ಎಲ್ಲ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಕ್ಲಾಸಸ್ ಅವಾಗಲೇ. ನಿಯರ್ಲಿ 20 ಇಯರ್ಸ್ ಆಯ್ತು ಈಗ ಕೋಚಿಂಗ್ ಸ್ಟಾರ್ಟ್ ಮಾಡಿ. ಹ್ಞೂ. ಸೊ 2010ನಲ್ಲಿ ಒಬ್ಬನಿಗೆ 11ನಲ್ಲಿ ಆದೀಶ್ ಅನ್ನೋನ್ಗೆ ಡೆಫ್ ಅಂಡ್ ಡೇಮ್ ಹುಡುಗ ಬರ್ತಾ ಇದ್ದ ನಮ್ಮ ಅಕಾಡೆಮಿಗೆ. ಓಕೆ. ನಾನು ಬೇರೆ ಅಕಾಡೆಮಿಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅವನು ಮಾತಾಡ್ತಾ ಮಾತಾಡ್ತಾ ಅವ್ರ ಅಮ್ಮ ಪಕ್ಕದಲ್ಲಿ ಬಂದು ಅದು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು. ನಮಗೆ ಗೊತ್ತಿಲ್ವಲ್ಲ ಆಗ ಓಕೆ. ಸ್ಟಾರ್ಟಿಂಗಲ್ಲಿ. ಸೊ ಅದನ್ನ ನೋಡ್ತಾ ನೋಡ್ತಾನೆ ಆ ಡೆಫ್ ಲ್ಯಾಂಗ್ವೇಜ್ ಕೂಡ ಕಲ್ತ್ಕೊಂಡೆ ನಾನು. ನನಗೆ ಆಲ್ಮೋಸ್ಟ್ ಓ. ಒಂದು 60-70% ಡೆಫ್ ಲ್ಯಾಂಗ್ವೇಜ್ ಬರುತ್ತೆ. ಓ ಗ್ರೇಟ್. ಸೊ ಅವನು ಅವಾಗ ಏಷ್ಯನ್ ಟೀಮ್ ಚಾಂಪಿಯನ್‌ಶಿಪ್ಪಲ್ಲಿ ಮೆಡಲ್ ಆಯ್ತು ಒಂದು. ಹ್ಞೂ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಜನಕ್ಕೆ ಮಾಡಿದೆ. ಮತ್ತೆ ಸಮರ್ ಜೆರಾವ್ ಸಿಕ್ತ ನನಗೆ. ಓಕೆ. ಓಕೆ. ಅವನು ಸುಮಾರು 8 ಇಂಟರ್ನ್ಯಾಷನಲ್ ಮೆಡಲ್ ಹೊಡ್ಸಿದ್ದೀನಿ ನಾನು. ಹ್ಞೂ ಹ್ಞೂ. ಮತ್ತೆ ಒಂದು ಅಂಬಿಕಾ ಮಸಗಿ ಅಂತ, ಅಂಬಿಕಾ ಅಂತ ಅವಳ ಹೆಸರು, ಧಾರವಾಡದ ಹುಡುಗಿ. ಒಂದು ಬೆಳಗಾಂ ಟೂರ್ನಮೆಂಟಲ್ಲಿ ಸಿಕ್ಕಿದ್ಲು. ಡೆಫ್ ಅಂಡ್ ಡೆಮ್ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ಲಿಲ್ಲ ತಾಯಿ ಜೊತೆ. ಹ್ಞೂ. ಅಲ್ಲಿ ಅವ್ರ ಜೊತೆ ಮಾತಾಡಿ ನಾನು ಫ್ರೀಯಾಗಿ ಕ್ಲಾಸ್ ಮಾಡ್ತೀನಿ ಬಾರಮ್ಮ ಅಂತ ಹೇಳಿ, ಸೊ ಓಕೆ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಈಗ ಸಮರ್ ಜೆರಾವ್‌ಗೆ ನಾನು ಮಾತಾಡೋದು ಕೇಳುತ್ತೆ, ಬಟ್ ಅವನ ಓಕೆ. ಕಡೆಯಿಂದ ರೆಸ್ಪಾನ್ಸ್ ಬರಲ್ಲ. ಕೇವಲ ಒಂದು 20% ಮಾತಾಡ್ತಾನೆ ಅಷ್ಟೇನೆ ಅವನು. ಹಾಂ ಹಾಂ. ಬಟ್ ಅವನು ತೊದಸ್ಕೊಂಡು ಮಾತಾಡೋ ರೀತಿ ನನಗೆ ಅರ್ಥ ಆಯ್ತು ಆಮೇಲೆ. ಫಸ್ಟ್ ಸ್ವಲ್ಪ ಕಷ್ಟ ಆಯ್ತು. ಅವ್ರ ಹಾಂ. ತಂದೆ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಓಡ್ ಬಂದು. ಬಟ್ ಹ್ಞೂ ಈಗ ಅವನ ಲ್ಯಾಂಗ್ವೇಜ್ ನನ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಈ ಡೆಫ್ ಲ್ಯಾಂಗ್ವೇಜ್ ಏನಾಯ್ತು, ಅಂಬಿಕಾನು ಅಷ್ಟೇನೆ ಹ್ಞೂ. ಹೋಗ್ತಾ ಹೋಗ್ತಾ ಇಂಪ್ರೂವ್‌ಮೆಂಟ್ ಆದ್ಲು. ಈಗ ಅವಳು 4 ಏಷ್ಯನ್ ಮೆಡಲ್ ಮಾಡಿದ್ದಾಳೆ. ಡೆಫ್ ಒಲಿಂಪಿಕ್ಸ್ ಆಡಿದ್ದಾಳೆ. ಓ ಗ್ರೇಟ್. ಓಕೆ. ಮತ್ತೆ ಇನ್ನೊಂದು ಯಶಸ್ವಿ ಅಂತ ಪುತ್ತೂರವಳು, ಅವಳು ಹ್ಞೂ ಅಷ್ಟೇನೆ. ಅವಳು ಒಂದು ವರ್ಲ್ಡ್ ಜೂನಿಯರ್ ಬ್ರೋಂಜ್ ಮೆಡಲ್, ಸಿಲ್ವರ್ ಮೆಡಲ್ ಮಾಡಿಸಿದ್ದೀನಿ. ಹ್ಞೂ ಹ್ಞೂ. ಅದಾದ್ಮೇಲೆ ನೆಕ್ಸ್ಟ್ ಶ್ರೇಯಾ ಅಂತ ಹಾಸನ್ ಬೇಲೂರು ಹುಡುಗಿ. ಹ್ಞೂ ಅವಳದು ಒಂದು ವಿಚಿತ್ರ ಸ್ಟೋರಿ ಅವಳದು ಆಕ್ಚುಲಿ. ಚಿಕ್ಕ ಹುಡುಗಿ ಹ್ಞೂ. ಆಗಿದ್ದಾಗ ಡೆಫ್ ಅಂಡ್ ಡೆಮ್ ಆದ್ಲು. ಹಾರ್ಟಲ್ಲಿ ಕೂಡ ಹೋಲಿತ್ತು. ಓ.
ಓಕೆ. ಸೊ ಅಂಥದ್ರಲ್ಲಿ ಒಂದು ಟೂರ್ನಮೆಂಟ್ ಲಾಸ್ಟ್ ಟೂರ್ನಮೆಂಟ್ ಅಲ್ಲಿ ನೋಡಿದೆ ಅವ್ರ ಅಮ್ಮ ಗೌರ್ಮೆಂಟ್ ಟೀಚರ್. ಸೊ ಮಾತಾಡಿದೆ. ಅವರು ಬರೀ ಚೆಸ್ ನಾರ್ಮಲ್ ಚೆಸ್ ಇದೆ ಅಂತ ಅನ್ಕೊಂಡಿದ್ರು. ಡೆಫ್ ಇವೆಂಟ್ ಇದೆ ಇಲ್ಲ ಅಂತಾನೆ ಅನ್ಕೊಂಡಿದ್ದರು. ಸೊ ಓಕೆ. ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ಆಮೇಲೆ ಅಂಬಿಕಾ ಅವ್ರಿಗೆ ಸ್ವಲ್ಪ ಸೀನಿಯರ್ ಆಗಿದ್ಲಲ್ಲ, ಅವಳದ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡಿಸ್ದೆ. ಓಕೆ. ಆಮೇಲೆ ಅವಳಿಗೂ ಜೂನಿಯರ್ ಅಲ್ಲಿ ಏಷ್ಯನ್ ಜೂನಿಯರ್ ಅಲ್ಲಿ ಬ್ರೋಂಜ್ ಮೆಡಲ್ ಆಯ್ತು. ಈಗ ನ್ಯಾಷನಲ್ ಓಪನ್ ಅಲ್ಲೇ ಚಾಂಪಿಯನ್ ಆದ್ಲು ಈಗ ಅವಳು. ಒಂದು ಲಾಸ್ಟ್ ಇಯರ್ ಒಂದು 6 ಮಂತ್ಸ್ ಬ್ಯಾಕ್ ಇಂಡಿಯನ್ ಪ್ರೆಸಿಡೆಂಟ್ ದ್ರೌಪದಿ ಮೇಡಮ್ ಅವರು ಮೈಸೂರಿಗೆ ಬಂದಾಗ ಅವಳು ಖುದ್ದಾಗಿ 10 ನಿಮಿಷ ಮಾತಾಡಿ ಹೋದ್ರು. ಯಾಕಂದ್ರೆ ಇವತ್ತು ಹಾರ್ಟ್ ಫೋಲ್ ಇರೋ ಹುಡುಗಿ, ಆಮೇಲೆ ಅವಳು ಸ್ವಲ್ಪ ಐಕ್ಯೂನ ಕಡಿಮೆ ಇರೋಂಥ ಹುಡುಗಿ. ಸೊ ಅಂಥವಳು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂತ ಮೇಡಮ್ ಅವರು, ಪ್ರೆಸಿಡೆಂಟ್ ಮೇಡಮ್ ಅವರು ಮಾತಾಡಿ ಅಪ್ರಿಷಿಯೇಟ್ ಮಾಡಿ ಹೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಮ್ಮ ಬ್ಲೈಂಡ್ ರುತಿ ಜೈನ್ ಅಂತ ಶಿವಮೊಗ್ಗದ ಹುಡುಗಿ, 2 ಕಣ್ಣು ಇಲ್ಲ ಅವಳಿಗೆ. ಅವಳದು ಸ್ವಲ್ಪ ಅಂದ್ರೆ ನಾರ್ಮಲ್ ಪರ್ಸನ್ಗಳಿಗೆ ಅರ್ಧ ಗಂಟೆ ಮಾಡೋದನ್ನ ಅವಳಿಗೆ ನಾನು 1.5 ಗಂಟೆ ಮಾಡ್ಬೇಕಾಗತ್ತೆ ಪಾಠ. ಓಕೆ. ಯಾಕಂದ್ರೆ ಅರೇಂಜ್ ಮಾಡ್ಕೋಬೇಕು ಅವರು. ಆ ಕರೆಕ್ಟ್. ತರ ಮಾಡ್ಕೊಂಡು ಅವಳು ಕೂಡ ಪ್ಯಾರಾ ಏಷ್ಯನ್ ಗೇಮ್ ಮೆಡಲಿಸ್ಟ್, ಬ್ರೋಂಜ್ ಮೆಡಲಿಸ್ಟ್. ಹ್ಮ್ 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 ಹ್ಮ್. ಇನ್ನೊಬ್ಬ ಹುಡುಗಂದು ಸ್ಟೋರಿ ಚೆನ್ನಾಗಿದೆ. ಅವಳನ್ನ ಆಕ್ಚುಲಿ ಮುಂಚೆ ನಾನು ಫೀಸ್ ತಗೊಂಡ್ ಮಾಡ್ತಾ ಇದ್ದೆ, ನಾರ್ಮಲ್ ಹುಡುಗ, 10th ಸ್ಟ್ಯಾಂಡರ್ಡ್ ಹುಡುಗ. ಬಟ್ ಸಡನ್ ಆಗಿ ಅವನಿಗೆ ಒಂದು ಶಾಕಿಂಗ್ ನ್ಯೂಸ್ ಆಯ್ತು ಪೇರೆಂಟ್ಸ್ಗೆ, 4th ಸ್ಟೇಜ್ ಕ್ಯಾನ್ಸರ್. ಓ. ಓಕೆ. ಓಕೆ, ಒಬ್ಬನೇ ಮಗ ಬೇರೆ. ಸೊ ಆಮೇಲೆ ಏನು ಮಾಡಿದೆ, ಅಲ್ಲಿ ಕೆಮೊಥೆರಪಿಗೆ ಖರ್ಚಾಗತ್ತೆ. ಸೊ ಆಯ್ತು ಸರ್, ನಾನೇ ಖುದ್ದಾಗಿ ಹೋಗಿ ನೋಡ್ಕೊಂಬಂದೆ ಊರಿಗೆ. ನೋಡ್ಕೊಂಬಂದ ಆಮೇಲೆ ತಂದೆ ತಾಯಿಗೆ ಸ್ವಲ್ಪ ಇದು ಹೇಳಿ, ಆತನ ಧೈರ್ಯ ಹೇಳಿ, ಸರ್ ಇಲ್ಲ ನಿಮ್ಮ ಮಗ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಸ್ವಲ್ಪ ಅವನಿಗೆ ಚೆಸ್ ಬಗ್ಗೆ ಸ್ವಲ್ಪ ಆಸಕ್ತಿನ ಜಾಸ್ತಿ ಮಾಡಿಸ್ದೆ. ಸೊ ಅವಾಗ ಏನು ಮಾಡ್ದೆ, ನಾನು ಚೆಸ್ಸಲ್ಲಿ ಬದುಕಬೇಕು, ನಾನು ಚೆಸ್ಗೋಸ್ಕರ ಬದುಕಬೇಕು, ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಅವನ ತಲೆಯಲ್ಲಿ ಬಂದ್ಬಿಡ್ತು. ಸೊ ಬೆಳಗ್ಗೆ 4:30-5 ಗಂಟೆಗೆಲ್ಲ ಎದ್ದು ಚೆಸ್ ಆಡ್ತಾ ಇದ್ದ ಅಲ್ಲಿ ಚೆಸ್ಸಲ್ಲಿ. ಸೊ ಈಗ ಒಂದು ವರ್ಷ ಟ್ರೀಟ್ಮೆಂಟ್ ತಗೊಂಡ ಕೀಮೋಥೆರಪಿ. ಇವತ್ತು ಕ್ಯಾನ್ಸರ್ ಇಂದ ಗೆದ್ದು ಬಂದಿದ್ದಾನೆ, ಸಾವನ್ನ ಗೆದ್ದು ಬಂದಿದ್ದಾನೆ. ಇವತ್ತು 17 ವರ್ಷದ ಹುಡುಗ ಇವತ್ತು ಅವನು. ಗ್ರೇಟ್ ಗ್ರೇಟ್. ಸೊ ಈ ತರ ತುಂಬಾ ಜನ ಇದ್ದಾರೆ. ಒಟ್ಟು ನಂದು ಓವರ್ ಆಲ್ 18 ಇಂಟರ್ನ್ಯಾಷನಲ್ ಮೆಡಲ್ ಇದೆ, 28 ನ್ಯಾಷನಲ್ ಮೆಡಲ್ ಹೊಡ್ಸಿದ್ದೀನಿ, 36 ಸಲ ಇಂಟರ್ನ್ಯಾಷನಲ್ ಆಡಿದ್ದಾರೆ, 2 ಸಲ ಡೆಫ್ ಒಲಿಂಪಿಕ್ಸ್ ಆಡಿದ್ದಾರೆ, 1 ಒಲಿಂಪಿಯಾಡ್ ಆಡಿದ್ದಾರೆ. ಓಕೆ. ಓಕೆ, ಇದೆಲ್ಲ ಸಾಧನೆಗಳನ್ನ ನೋಡ್ತಾ ನನ್ನ ಸರ್ಕಾರ, ರಾಜ್ಯ ಸರ್ಕಾರದವ್ರು ನನಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಕೊಟ್ಟರು, ರಾಜ್ಯ ಸರ್ಕಾರ. ಆಮೇಲೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಇನ್ನ ಈಗ ಡಾಕ್ಟರೇಟ್ ಕೂಡ ಬಂತು ನನಗೆ, ಗೌರವ ಡಾಕ್ಟರೇಟ್ ಕೂಡ ಬಂತು. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿ ತಮಿಳುನಾಡವರು ಅವರೇ ನನಗೆ ಫೋನ್ ಮಾಡಿ ಖುದ್ದಾಗಿ ನಿಮ್ಮ ರೆಸ್ಯೂಮ್ ಕಳಿಸಿ ನನಗೆ ಒಬ್ರು ಇನ್ಫಾರ್ಮೇಶನ್ ಕೊಟ್ಟರು, ನೀವು ಇಂಥ ಮಕ್ಕಳಿಗೆ 15 ವರ್ಷದಿಂದ ಉಚಿತವಾಗಿ ಇದು ಮಾಡ್ತಾ ಇದ್ದೀರಾ, ನೀವು ಟ್ರೈನ್ ಅಪ್ ಮಾಡ್ತಾ ಇದ್ದೀರಾ ಚೆಸ್ ಅಂತ ಹೇಳಿ ಕಳ್ಸ್ಕೊಂಡು ಹೊಸೂರಲ್ಲಿ ಕೊಟ್ಟಿರೋದು ಜೂನ್ ತಿಂಗಳಲ್ಲಿ. ಮತ್ತೆ ಇನ್ನೊಂದು ಇಂಟರ್ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅವರು ಕೂಡ ನನಗೆ ರಾಷ್ಟ್ರೀಯ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಹೀಗೆ ಈ ತರ ಅವಾರ್ಡ್ಗಳು 10 ಮೇಲೆ ಬಂದಿದೆ. ಇವತ್ತು ಅವಾರ್ಡ್ ಇತ್ತು ನಂಗೆ, ಆಕ್ಚುಲಿ ಹೋಗಿಲ್ಲ. ಸೊ ತುಂಬ ಒಳ್ಳೆಯ ವಿಚಾರ. ಅವಾರ್ಡ್ಸ್ಗಳು ಒಂದು ಕಡೆ ಆದರೆ ನಿಮಗೆ, ನೀವು ಸ್ವತಃ ಚೆಸ್ ಪ್ಲೇಯರ್ ಆಗಿ, ಇವಾಗ ನಾನು ಕೋಚಿಂಗ್ ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು 10-12 ವರ್ಷದಿಂದ ಕೋಚಿಂಗ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಈ ಥರ ವಿಶೇಷ ಚೇತನ ಮಕ್ಕಳಿಗೆ ಹೇಳಬೇಕು ಅಂದರೆ ಅದು ಕರೇಜ್ ಬರಲ್ಲ. ನಾರ್ಮಲ್ ಜನರಿಗೆ ಹೇಳ್ತೀನಿ, ಅದೆಲ್ಲ ಆರಾಮಾಗಿ ಹೇಳ್ಬೋದು. ಬಟ್ ಈ ಥರ ನೀವು ಆ ಥರ ಮನಸ್ಸು ಮಾಡಿ, ಯಾವ ಥರ ನಿಮಗೆ ಅದು ಹೇಳಬೇಕು ಅನಿಸ್ತು ಅವ್ರಿಗೆ ಹೇಳಬೇಕು ಅಂದರೆ ಮೊದಲು ನೀವು ಬೇರೆ ಥರ ಪ್ರಿಪೇರ್ ಆಗಬೇಕಾಗುತ್ತೆ, ಲ್ಯಾಂಗ್ವೇಜ್ ಕಲಿತು ಮಾಡಿ ಹೇಳಬೇಕಾಗುತ್ತೆ. ಹೌದು, ಫಸ್ಟ್ ನಾನು ಡೆಫ್ ಹುಡುಗಂದು ಸಮರ್ಥದಿಂದನೇ ನನಗೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ನಾನು ಬಡತನದಲ್ಲಿ ಬೆಳೆದಿರೋದ್ರಿಂದ ಅಂಥ ಮಕ್ಕಳನ್ನ ಬೆಳೆಸ್ಬೇಕು, ಮೇಲ್ ತರಬೇಕು ಅಂತ ನನ್ನಲ್ಲಿ ಒಂದು ಮನೋಭಾವನೆ ಬಂತು. ಇವತ್ತು ಯಾವ ತರ ಇವತ್ತು ರಸ್ತೆಲಿ ಹೋಗ್ಬೇಕಾದ್ರೆ ಒಬ್ರು ಯಾರು ಭಿಕ್ಷುಕರ ಕಂಡ್ರೆ ನಾವು ₹1 ₹2 ಹಾಕ್ತಿವಿ. ಬಟ್ ಅವ್ರ ನೋಡ್ಬೇಕು, ಅವ್ರ ಸ್ಥಿತಿ ನೋಡ್ಬೇಕು, ಅವ್ರ ಮುಂದೆ ಹೆಂಗೆ ಅಂತ. ಬಟ್ ಇವತ್ತು ಅವ್ರ ಫೀಸ್ ಏನ್ ಕೊಡ್ತಾರೆ, ನಾನು ಕೇಳಿದ್ರೆ ಕೊಡಲ್ಲ ಅಂತ ಹೇಳಲ್ಲ ಅವ್ರು ಯಾರನ್ನು. ಬಟ್ ನಾನೇ ಕೇಳ್ತಾ ಇಲ್ಲ ಅವ್ರು ಯಾರಿಗೂ ಫೀಸ್ ಬೇಡ, ಯಾಕಂದ್ರೆ ನಿಮ್ದೇ ಕಷ್ಟದಲ್ಲಿ ಇರ್ತೀರಾ ಅಂತ ಒಂದು ಮಕ್ಕಳನ್ನ ನಾವು ಮೇಲೆ ಎತ್ತಬೇಕು, ಸಮಾಜದಿಂದ ಮೇಲೆ ಒಂದು ಗುರ್ಸ್ಬೇಕು, 4 ಜನ ಗುರ್ಸ್ಬೇಕು ಅನ್ನೋದು ನನ್ನ ಒಂದು ಮನೋಭಾವನೆ. ಸೊ ಇವತ್ತು ಸಮರ್ಥರಪ್ಪಂಗೆ ಫಸ್ಟ್ ಜಗದೀಶ್ ಅವರು ಆಕ್ಚುಲಿ ಅವರ ಫಾದರ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. ಸೊ ಇವತ್ತು ಸಮರ್ಥ ಅಂದ್ರೆ ಹೊನ್ನಾವರದಲ್ಲಿ ಫುಲ್ ಫೇಮಸ್ ಆಗಿದ್ದಾನೆ. ಈಗ ಧಾರವಾಡದಲ್ಲಿ ಕೂಡ ಇವತ್ತು ನಮ್ಗೆ ಅಂಬಿಕಾ ಅಂತ ಹೇಳಿದ್ನಲ್ಲ ಹುಡುಗಿ, ಡೆಫ್ ಹುಡುಗಿ, ಸಂತೋಷ್ ಲಾಡ್ ಮಿನಿಸ್ಟರ್ ಇದ್ದಾರೆ ಕಾಂಗ್ರೆಸ್ ಅವರು. ಅವರು ಕೂಡ ಮನೆಗೆ ಬಂದು ಅವರ ಹುಡುಗರು ಬಂದು ₹30,000 ಒಂದು ಸಹಾಯಧನವನ್ನ ಮಾಡ್ಬಿಟ್ಟು ಹೋದ್ರು, ಒಂದು ಲ್ಯಾಪ್ಟಾಪ್ ತಗೊಳ್ಳಿ ನೀವು ಅಂತ. ಸೊ ಈ ತರ ಒಂದು ಸಮಾಜದಲ್ಲಿ ಗುರುಸ್ತಾ ಇದ್ದಾರೆ. ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಪ್ರಶಂಸನಾ ಪತ್ರವನ್ನು ಕೊಟ್ಟಿದ್ದಾರೆ ಅಂಬಿಕಾ ಅವ್ರಿಗೆ, ಮತ್ತೆ ಅವಳಿಗೂ ಕೂಡ ಪ್ರಶಸ್ತಿಗಳು ಕೊಟ್ಟಿದ್ದಾರೆ. 4 ಜನ ಗುರ್ಸಂಗಾಯ್ತು. ಇವತ್ತು ಇನ್ನೊಬ್ಳು ದಿಶಾನಿ ಅಂತ ಹುಡುಗಿ ಇದ್ದಾಳೆ, ಅಂಡರ್-9 ಹುಡುಗಿ, ಸ್ಟೇಟ್ ಈಗ ಸಿಲ್ವರ್ ಮೆಡಲ್ ಆಯ್ತು, ನ್ಯಾಷನಲ್ಸ್ ಕಾಮನ್ವೆಲ್ತ್ ಕೂಡ ಆಡ್ಕೊಂಡ್ ಬಂದಿದ್ದಾಳೆ. ಅವಳಿಗೆ ಒಂದು ಶಾಲೆಯಲ್ಲಿ ಫ್ರೀಯಾಗಿ ಉಚಿತವಾಗಿ ಸೀಟ್ ಕೊಟ್ಟಿದ್ದಾರೆ, ಯಾಕಂದ್ರೆ ಕಾಮನ್ವೆಲ್ತ್ ಆಡ್ಕೊಂಡ್ ಬಂದಿದ್ದಕ್ಕೆ. ಸೊ ಈ ತರ ನಾವು ಅವಳಿಗೂ ಕೂಡ ದಿಶಾನಿಗೂ ಫ್ರೀನೇ ಮಾಡ್ತಾ ಇರೋದು. ಸೊ ನಾವು ನೋಡ್ತೀವಿ, ನಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಮಿಡಲ್ ಕ್ಲಾಸ್. ಆಮೇಲೆ ಅವರೊಬ್ಬರಿಗೆ ಅಂತ ಅಲ್ಲ,
ಅದೇ ಕೆಲವೊಂದು ಮಧ್ಯಮ ವರ್ಗದವ್ರದ್ದು ಪಾಪ ಫೀಸ್ ಬರ್ಸಕ್ ಆಗದೆ ಇರೋರು ಇರ್ತಾರಲ್ಲ, ಮತ್ತೆ ಟ್ಯಾಲೆಂಟೆಡ್ ಇರ್ತಾರಲ್ಲ ಮಕ್ಕಳು, ನನಗೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಅಂತ ಮಕ್ಕಳಿಗೆ ನಾನು ಖಂಡಿತವಾಗ್ಲೂ ನಾನು ಚೆಸ್ ಕೋಚಿಂಗ್ ಮಾಡೇ ಮಾಡ್ತೀನಿ ನಾನು, ಓಕೆ ಓಕೆ. ಸೊ ಉಚಿತವಾಗಿ ಮಾಡ್ತೀನಿ. ಆಫ್ಲೈನ್ ಅಕಾಡೆಮಿ ಕೂಡ ಇದೆಯಾ? ಆಫ್ಲೈನ್ ಇಲ್ಲ, ಮಾಡಿದ್ದೆ, ಬಟ್ ಇಲ್ಲಿ ಇಲ್ಲ ಸರ್. ಅದು ಸ್ವಲ್ಪ ಕರೋನಾ ಟೈಮಲ್ಲಿ ಆನ್ಲೈನ್ ಮಾಡಿದ್ದೆ, ಅಷ್ಟೇ ಕರೋನಾ ಟೈಮಲ್ಲಿ ಮಾಡಿದ್ದೆ, ಲಾಸ್ ಆಗೋಯ್ತು, ಮುಚ್ಚಿಬಿಟ್ಟೆ. ಈಗ ಬರೀ ಆನ್ಲೈನ್ ಮಾತ್ರ ಮಾಡ್ತಾ ಇದ್ದೀನಿ. ಆನ್ಲೈನ್ ಮಾತ್ರ ಮಾಡ್ತಾರೆ. ಓಕೆ ಓಕೆ. ಸೊ ನಿಮಗೆ ಈ ವಿಡಿಯೋ ನೋಡೋರಿಗೆ ಏನಾದರೂ ನಿಮಗೆ ರೀಚ್ ಮಾಡಬೇಕು ಅಂದರೆ ನಿಮ್ಮದೆಲ್ಲ ಕಾಂಟ್ಯಾಕ್ಟ್ಸ್ ಕೊಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಖಂಡಿತ ಸರ್. ಸೊ ಇನ್ನೂ ಇದೇ ಥರ ನೀವು ಮುಂದುವರಿಸಿ, ತುಂಬ ಒಳ್ಳೆ ಕೆಲಸ. ನಿಮ್ಮ ಥರ ತುಂಬ ಜನ ಬರಲಿ ಅಂತ, ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ಇದ್ದಾರೆ ಅಂದರೆ ಹೆಮ್ಮೆ ನಮಗೆ. ಹೌದು ಸರ್. ಯಾಕಂದ್ರೆ ಯಾರು ನಿಮ್ಮ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಅಂತ ಮಕ್ಳಿಗೆ ಯಾರು ಕೋಚಿಂಗ್ ಮಾಡಲ್ಲ ಸರ್. ಖಂಡಿತ ಖಂಡಿತ, ಹೌದು ಹೌದು ಹೋಗಿ ತಲೆನೋವು ಅಂತಾರೆ, ನಾರ್ಮಲ್ ಮಕ್ಳಿಗೆ ಮಾಡ್ತಾರೆ ಅಷ್ಟೇನೆ. ಬಟ್ ಅಂಥವ್ರೆ ನಾನು ಜಾಸ್ತಿ ಫೋಕಸ್ ಮಾಡ್ತೇನೆ, ಹುಡುಕ್ತೀನಿ, ನನಗೆ ಹುಡುಕ್ತೀನಿ, ಹೋದಾಗೆಲ್ಲ ಸಿಗ್ತಾರೆ. ಹಾಂ ಹಾಂ. ಸೊ ಈಗ ನೋಡಿ, ಬ್ಲೈಂಡ್ ಇದ್ದಾರೆ, ಡೆಫ್ ಅಂಡ್ ಡೆಮ್ ಇದ್ದಾರೆ, ಹ್ಯಾಂಡಿಕ್ಯಾಪ್ 3 ವಿಭಾಗದಲ್ಲೂ ಇದ್ದಾರೆ ನನ್ನ ಸ್ಟೂಡೆಂಟ್ಸ್. ಕರೆಕ್ಟ್ ಕರೆಕ್ಟ್, ಹೌದು. ಎಲ್ಲರೂ ಟಾಪರ್ಸ್ಗಳೇನೆ, ಇಂಡಿಯನ್ ಟಾಪರ್ಸ್ಗಳೇ ಅವರು. ಹಾಂ. ಸೊ ನೀವು ನೋಡ್ಬೇಕಾದ್ರೆ ಯಾವ ಥರ ಟೆಸ್ಟ್ ಮಾಡ್ತೀರಾ ಅವರಿಗೆ ಅಂದರೆ? ಅವ್ರಿಗೆ ಫಸ್ಟ್ ನಾನು ಗೇಮ್ಸ್ ಲೀಚಸ್ ಅಲ್ಲಿ ನೋಡ್ತೀನಿ, ಅವ್ರ ಪರ್ಫಾರ್ಮೆನ್ಸ್ ಏನಿದೆ, ಮತ್ತೆ ಅವ್ರ ಟೂರ್ನಮೆಂಟ್ಸ್ಗಳಲ್ಲಿ ಯಾವ ಥರ ಆಡಿದ್ದಾರೆ, ಲಾಸ್ಟ್ ಒಂದೆರಡು ಟೂರ್ನಮೆಂಟ್ಸ್ಗಳಲ್ಲಿ ಅಬ್ಸರ್ವ್ ಮಾಡ್ತೀನಿ. ಯಾರೇ ಒಂದು ಹೊಸ ಹುಡುಗ ಬಂದು ಕೇಳಿದ್ರು ನಾನು ಎಷ್ಟು ಪಾಯಿಂಟ್ ಮಾಡಿದ್ದಾನೆ ಆ ಟೂರ್ನಮೆಂಟಲ್ಲಿ, ರೇಟಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ಅದಾದಮೇಲೆ ಸೇರಿಸ್ಕೊಳ್ತೀನಿ. ಅದಾದಮೇಲೂ ಒಂದು ವಾರ 10 ದಿನ ನನಗೆ ಕ್ಲಾಸಸ್ ಮಾಡ್ಬೇಕಾದ್ರೆ ಅವ್ನ ರೆಸ್ಪಾನ್ಸ್ ಹೆಂಗೆ ಮಾಡ್ತಾನೆ, ಮತ್ತೆ ಲೀಚಸ್ಸಲ್ಲಿ ಅವನ ಪ್ರಗತಿ ಹೆಂಗಿದೆ, ಅಂದರೆ ಇಂಪ್ರೂವ್ಮೆಂಟ್ ಹೆಂಗೆ ಆಗ್ತಾ ಇದೆ, ಓಕೆ ಇದನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ನಾನು ನೇರವಾಗಿ ಹೇಳ್ಬಿಡ್ತೀನಿ ಪೇರೆಂಟ್ಸ್ಗೆ. ನಾನೊಂಥರ ಸ್ಟ್ರೈಟ್ ಫಾರ್ವರ್ಡು. ಅದಕ್ಕೆ ಕರ್ನಾಟಕದಲ್ಲಿ ಸುಮಾರು ಜನ ನನಗೆ ಪೇರೆಂಟ್ಸ್ಗಳು ಬೈತಾರೆ. ಯಾಕಂದ್ರೆ ಆ ಥರ ಸ್ಟ್ರೈಟ್ ಆಗಿ ಮಾತಾಡ್ಬಿಡ್ತೀನಿ ನಾನು. ಇಲ್ಲ, ನಿಮ್ಮ ಮಗನಿಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಕರ್ಕೊಂಡೋಗಿ. ಹೌದು. ನನ್ನಷ್ಟು ಜಾಸ್ತಿ ಸ್ಟೂಡೆಂಟ್ಸೇ ಇಲ್ಲ, ನನ್ನ ಇರೋದೇ 25 ಜನ ಸ್ಟೂಡೆಂಟ್ಸ್ ಅಷ್ಟೇ. 23, 25 ಇದ್ದಾರೆ, ಓಕೆ ಓಕೆ. ಲಿಮಿಟೆಡ್. ಹಾಂ. ಸೊ ನೀವಾಗ ಆ್ಯಸ್ ಎ ಪ್ಲೇಯರು ಆಡ್ತಾ ಇದ್ದೀರಾ ಅಥವಾ ಬರೀ ಕೋಚಿಂಗಲ್ಲೇ ಫೋಕಸ್? ಇಲ್ಲ, ಈಗ ಮೊನ್ನೆ ತಾನೇ KIT ಯೂನಿವರ್ಸಿಟಿ ಭುವನೇಶ್ವರಲ್ಲಿ ಮೇ 27ರಿಂದ 30ನೇ ತಾರೀಕು ಸಿ ಕ್ಯಾಟಗರಿನಲ್ಲಿ ಆಡಿದೆ. 2.5 ಲಕ್ಷ ರೂಪಾಯಿ ಗೆದ್ದೆ. ಅದು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ನಡೆದಂತ ಹೈಯೆಸ್ಟ್ ಅಮೌಂಟ್ ಅದು. ನಾನು ಮತ್ತೆ ಈಶಾ ಶರ್ಮಾ ಇಬ್ರು 2.5 ಲಕ್ಷ ಗೆದ್ದಿದ್ದು. ಈಶಾ ಶರ್ಮಾ ಗೆದ್ದಿದ್ದು ನ್ಯಾಷನಲ್ ವುಮೆನ್ಸ್ ಬಿ ನಲ್ಲಿ 6ನೇ ಪ್ಲೇಸ್ ಇರಬೇಕು. ಇನ್ನು ಫಾರಿನ್ ಅಲ್ಲಿ ಗೆದ್ದಿರೋದು ಸುಶ್ರುತಾ ರೆಡ್ಡಿ ಗೆದ್ದಿದ್ದಾನೆ. ನಂದು ನಿಯರ್ಲಿ 28 lakhs ಅನ್ನ ಗೆದ್ದಿದ್ದಾನೆ ಅನ್ಸುತ್ತೆ ಸುಶ್ರುತಾ. ಹೌದು ಹೌದು ಹೌದು, ಗೊತ್ತು. ಸೊ ಅವ್ರು ಬಿಟ್ರೆ ನಮ್ದು ಇಂಡಿಯಾದಲ್ಲಿ ನಂದೇ ಹೈಯೆಸ್ಟ್ ಇರೋದು ಈಗ, ನನ್ಗೆ ಗೊತ್ತಿರಂಗೆ. ನಂದು ಬಿಟ್ರೆ ಈಶಾ ಶರ್ಮಾ ಈಕ್ವಲ್. ಓಕೆ ಓಕೆ ಓಕೆ. ತುಂಬ ಧನ್ಯವಾದಗಳು ನಿಮಗೆ. ಇದೇ ಥರ ಮುಂದುವರಿಸಿ, ಇದೇ ಕೋಚಿಂಗು. ಆಮೇಲೆ ಸಮಾಜ ಸೇವೆ ಅನ್ನೋದೊಂದು ಎಲ್ರಿಗೂ ಬರಲ್ಲ, ಅದು ಹೌದು ಸರ್, ಹೌದು. ಅದು ಈ ಸಮಾಜ ಸೇವೆ ನೋಡ್ಕೊಂಡೆ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಈಗ ಜೀವಮಾನ ಸಾಧನೆನೂ ನನಗೆ ಹಾಕಿದ್ದೆ, ಅದು ಆಗಿರ್ಬೇಕು ಮೋಸ್ಟ್ಲಿ. ಅದು ಕರ್ನಾಟಕ ಗೌರ್ಮೆಂಟ್ ಇಂದ ಅದಾನಾರ ಆದ್ರೆ, ಕ್ರೀಡಾ ಇಲಾಖೆಯಿಂದ ಆದ್ರೆ ಅಂದ್ರೆ ಬೆಸ್ಟ್ ಕೋಚ್ ಅವಾರ್ಡ್ ಕರ್ನಾಟಕ ಚೆಸ್ ನಲ್ಲಿ ಕೆರಿಯರ್ ಅಲ್ಲೇ ನಂದೇ ಫಸ್ಟ್ ನನಗೆ ಸಿಗ್ತಾ ಇರೋದು. ಓಕೆ ಓಕೆ ಓಕೆ. ಸೊ ತುಂಬ ಖುಷಿ ಆಯಿತು ಕೇಳಿ. ಸೊ ಇದೇ ಥರ ಮುಂದುವರಿಸಿ. ಸೊ ಇದೇ ಥರ ಮುಂದೆ ನೀವು ಯಾವುದಾದ್ರೂ ನಿಮ್ಮದು ಟೂರ್ನಮೆಂಟ್ ಬಗ್ಗೆ ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಬಗ್ಗೆ ಏನಾದರೂ ಹೇಳಿದ್ರೆ ಮತ್ತೊಂದು ಇಂಟರ್ವ್ಯೂ ಮಾಡೋಣ. ಓಕೆ. ಸೊ ಧನ್ಯವಾದಗಳು.